ಶಾಲಾ ಹಾಗೂ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳ ವಯೋಮಿತಿ ಪರಿಶೀಲನೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಗುರುವಾರ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಶಾಲಾ, ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಕೆಲವು ಸ್ಪರ್ಧಿಗಳು ನಕಲಿ ಜನನ ಪ್ರಮಾಣ ಪತ್ರಗಳು ಹಾಗೂ ತಪ್ಪು ದಾಖಲೆಗಳನ್ನು ಬಳಸಿ ವಯೋಮಿತಿ ನಿಯಮಗಳನ್ನು ಉಲ್ಲಂಘಿಸಿ ಭಾಗವಹಿಸುತ್ತಿರುವ ಆರೋಪಗಳು ಕೇಳಿಬರ್ತಿವೆ. ಇದರಿಂದ ನೈಜ ಅರ್ಹತೆ ಹೊಂದಿರುವ ಹಾಗೂ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಅನ್ಯಾಯವಾಗುತ್ತಿದ್ದು, ಕ್ರೀಡಾ ಕ್ಷೇತ್ರದ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತ ಸ್ಪರ್ಧೆಗೆ ಧಕ್ಕೆಯಾಗುತ್ತಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಮಹಾರಾಷ್ಟ್ರ ಸರ್ಕಾರವು ಅನುಮಾನಾಸ್ಪದ ಪ್ರಕರಣಗಳಲ್ಲಿ ವಯಸ್ಸು ದೃಢೀಕರಣ ಪರೀಕ್ಷೆ ನಡೆಸುವ ಜೊತೆಗೆ ದಾಖಲೆಗಳ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಿರುವ ಕ್ರಮವನ್ನು ಮಾದರಿಯಾಗಿ ಪರಿಗಣಿಸಿ ಬೆಳಗಾವಿ ಜಿಲ್ಲೆಯಲ್ಲಿಯೂ ಇದೇ ರೀತಿಯ ಕಟ್ಟುನಿಟ್ಟಿನ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಎಲ್ಲ ಕ್ರೀಡಾಪಟುಗಳ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಹಾಗೂ ಶಾಲಾ ದಾಖಲೆಗಳ ಸಮಗ್ರ ಪರಿಶೀಲನೆ ನಡೆಸಬೇಕು. ವಯಸ್ಸಿನ ಬಗ್ಗೆ ಅನುಮಾನವಿರುವವರಿಗೆ ಕಡ್ಡಾಯವಾಗಿ ವಯಸ್ಸು ದೃಢೀಕರಣ ಪರೀಕ್ಷೆ ನಡೆಸಬೇಕು. ನಕಲಿ ದಾಖಲೆಗಳನ್ನು ಸಲ್ಲಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಜಿಲ್ಲೆಯ ಎಲ್ಲ ಶಾಲೆಗಳು, ಕ್ರೀಡಾ ಸಂಘಗಳು ಹಾಗೂ ಸ್ಪರ್ಧಾ ಆಯೋಜಕರು ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಜಿಲ್ಲಾಡಳಿತ ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಈಗ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿಯವರಿಗೆ ನಮ್ಮ ಪಾಲಕರು ಮತ್ತು ಈ ಮಕ್ಕಳ ಸಂಬಂಧಪಟ್ಟಂತೆ, ಸ್ಪೋರ್ಟ್ಸ್ ಸಂಬಂಧಪಟ್ಟಂತೆ, ಕ್ರೀಡಾ ಸಂಬಂಧಪಟ್ಟಂತೆ ಕಾಳಜಿ ಇರುವಂತದ್ದು, ಮತ್ತೆ ಆ ಕ್ರೀಡಾ ಸಂಬಂಧಪಟ್ಟಂತೆ ಮಕ್ಕಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇರುವಂತದ್ದನ್ನ ಅನ್ಯಾಯ ಆದಂತ ಪಾಲಕರು ಬಂದು ತಮ್ಮ ಮಕ್ಕಳಿಗೆ ಈ ರೀತಿ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಏನು ಮೋಸ ಆಗ್ತದೆ ಅಂತಂದ್ರೆ, ಅಂಡರ್ ಅಥವಾ 18 ವರ್ಷದ ಕೆಳಗೆ ಅಥವಾ 17 ವರ್ಷದ ಕೆಳಗಡೆ ಇರುವಂತ ಬೇರೆ ಬೇರೆ ಸ್ಪೋರ್ಟ್ಸ್ ಉದಾಹರಣೆಗೆ ನೀವು ಕುಸ್ತಿ ಅಂತ ಹೇಳ್ಬೋದು, ಅಥವಾ ಶಟಲ್ ಬ್ಯಾಡ್ಮಿಂಟನ್ ಅಂತ ಹೇಳ್ಬೋದು. ಈ ಅಕಾಡೆಮಿಗಳನ್ನು ಕಂಡಕ್ಟ್ ಮಾಡ್ತೇವಲ್ಲ, ಈ ಏನು ಪ್ರತಿಷ್ಠಾನಗಳು, ಅಕಾಡೆಮಿಗಳು, ಸ್ಪೋರ್ಟ್ಸ್ ಕಮಿಟಿಗಳೇನು ಈ ಸ್ಪರ್ಧೆನ ಏನು ನಿರ್ವಹಿಸ್ತಾವಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ನಿರ್ವಾಹಕರು ಅಥವಾ ನಿಯೋಜಕರು ಮಕ್ಕಳ ವಯಸ್ಸನ್ನ ದೃಢೀಕರಣ ಆಗದೆ ಹೆಚ್ಚು ವಯಸ್ಸಿನ ಮಕ್ಕಳನ್ನ ಕಡಿಮೆ ವಯಸ್ಸಿನ ಮಕ್ಕಳ ಜೊತೆಗೆ ಆಡಿಸುವಂಥದ್ದು. ಇಲ್ಲಿ ಈ ರೀತಿಯಾದಂತ ಕೆಟ್ಟ ಪದ್ಧತಿಯನ್ನ ಹೋಗ್ಲಾಡಿಸ್ಬೇಕು, ಮತ್ತೆ ಆ ಸಣ್ಣ ವಯಸ್ಸಿನ ಮಕ್ಕಳಿಗೆ ಅನ್ಯಾಯ ಆಗ್ತದ ಅನ್ನುವಂಥದ್ದನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ನಾನೇನು ಹೇಳೋದಂದ್ರೆ, ಇಲ್ಲಿ ಒಂದು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಂದು ಪದ್ಧತಿ ಇದೆ. ವಯಸ್ಸನ್ನ ದೃಢೀಕರಣ ಮಾಡಿ, ದಾಖಲೆಗಳ ಮುಖಾಂತರ ದೃಢೀಕರಣ ಮಾಡಿ ಅವರನ್ನ ಸ್ಪೋರ್ಟ್ಸ್ಗೆ ಉಪಯೋಗಿಸುವಂಥದ್ದಿದೆ. ಅದೇ ರೀತಿಯಾದಂಥ ಆಯಾಮಗಳನ್ನ ಕರ್ನಾಟಕದಲ್ಲೂ ಆಗಬೇಕು, ಜಿಲ್ಲಾ ವ್ಯವಸ್ಥೆಯಲ್ಲೂ ಆಗಬೇಕು ಅನ್ನುವಂಥ ಮನವಿಯನ್ನು ಇವತ್ತು ಕೊಟ್ಟಿದ್ದಾರೆ. ಇದು ನಿಜವಾಗಿ ಸಣ್ಣ ವಯಸ್ಸಿನ ಮಕ್ಕಳಿಗೆ ಅನ್ಯಾಯ ಆಗ್ತದ, ಮತ್ತೆ ಅವರ ಆಟದ ಒಂದು ಪ್ರತಿಭೆಯನ್ನ ಹೇಳುವಲ್ಲಿ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ತೇವೆ ಅನ್ನುವಂಥದ್ದನ್ನ ಆಶ್ವಾಸನೆಯನ್ನು ನೀಡಿದ್ದಾರೆ. ಇಷ್ಟನ್ನ ಹೇಳಲಿಕ್ಕೆ ಹೋಯ್ತು. ಮತ್ತು ಆಯೋಜಕರು ಏನು ಅಂತಂದ್ರೆ, ಸ್ವಾರ್ಥ ಮಾಡೋಕ್ಕಿಂತ ಹೆಚ್ಚಾಗಿ ಮಕ್ಕಳ ಪ್ರತಿಭೆಯನ್ನ ಎತ್ತು ನಿಲ್ಲಿಸುವಂತ ಕೆಲಸ ಮಾಡಬೇಕು. ನೀವು ದೊಡ್ಡ ಮಕ್ಕಳ ಸಂಗಡ ಸಣ್ಣ ಮಕ್ಕಳನ್ನ ಆಟದ ಕುಸ್ತಿಯಲ್ಲಿ ಜೋಡಣೆ ಮಾಡಿದ್ರೆ ಅದು ನಿಯಮ ಬಾಹಿರ ಮತ್ತು ನಿಮ್ಮ ನೈತಿಕ ಬಾಹಿರ ಆಗ್ತದೆ. ಮತ್ತು ಏನು ಈ ಕ್ರೀಡಾಳುಗಳಿಗೆ ತೊಂದರೆ ಆಗ್ತದೆ, ಸಣ್ಣ ವಯಸ್ಸಿನ ಕ್ರೀಡಾ ಸ್ಪರ್ಧಿಗಳಿಗೆ ತೊಂದರೆ ಆಗ್ತದೆ. ಅವ್ರ ಭವಿಷ್ಯಕ್ಕೆ ಇದು ಏನೋ ಒಂದು ಹೆಚ್ಚು ಕಡಿಮೆ ಅವರ ಮನೋಭಾವವನ್ನ ಕುಗ್ಗಿಸುವಂತ ವ್ಯವಸ್ಥೆ ಆಗ್ತದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾವಿಲ್ಲ ಬಂದಿದ್ವಿ. ಇದನ್ನು ಹೇಳಿದ್ವಿ. ಈಗ ಮಾನ್ಯ ಜಿल्हाधिकारीಗಳು ತುಂಬಾ गंभीरವಾಗಿ ಇದನ್ನ ಪರಿಗಣಿಸಿದ್ದಾರೆ. ಧನ್ಯವಾದ. असं आहे की आम्ही मुलांच्या खेळासाठी आलेला आहे डीसी ऑफिस मध्ये. खेळाडू म्हणजे शाळेतले खेळ असतात की जिल्हा ह्याच्यामध्ये नाहीतर स्टेट लेवल मध्ये जे खेळाडू खेळतात ना, अंडर-17 रुंदे, अंडर-19 रुंदे, हे एज काय करायलेत, एज फ्रॉड करून खेळायला हे करायलेत. कारण का ते शाळेमध्ये लहान मुलांच्या बरोबर मोठी मुलं खेळायलेत, ह्या टाईपचा फ्रॉड चाललेला आहे. ते विषय असा आहे की कोर्टातून अपडेट घेऊन त्याने ते शाळेमध्ये देतात. ते शाळेवाले काय करतात, तहसीलदार ऑफिसमध्ये देतात. तहसीलदार ऑफिसमध्ये करतात, त्याने ते एज बर्थ सर्टिफिकेट नवीन काढून देतात. तो सर्टिफिकेट नेऊन शाळेमध्ये देतात आणि वेज जेवढा आहे म्हणून सांगतात, करेक्शन करून आणलं, हे करून आणलं म्हणून सांगतात. त्याच्यासाठी जरासा ह्याच्यासाठी आम्ही डीसीकडे दिलेलं आहे लेटर की पहिल्यांदा त्यांचे 3 पुरावे घ्यायला पाहिजे. पहिला जन्म दाखला एक, सेकंड त्यांचा पहिलीला जो दाखला
दाखला घालतात ना ते, त्यानंतर आत्ताचं आधार कार्ड, ते तीन असल्याशिवाय त्यांना खेळायचा मोका द्यायचा नाही असं म्हणून हे माझं मन. ವಾಸುದೇವ ಬಸಾನೆ ಪಾಟೀಲ್. ಈ ಕ್ರಮಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿ ಪಾರದರ್ಶಕತೆ ಹೆಚ್ಚುವುದರ ಜೊತೆಗೆ ಪ್ರತಿಭಾವಂತ ಹಾಗೂ ಅರ್ಹ ಕ್ರೀಡಾಪಟುಗಳಿಗೆ ನ್ಯಾಯ ದೊರೆಯಲಿದ್ದು ಕ್ರೀಡಾ ಸ್ಪರ್ಧೆಗಳ ವಿಶ್ವಾಸಾರ್ಹತೆ ಮತ್ತಷ್ಟು ಬಲವಾಗಲಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ವಾಸುದೇವ್ ಪಾಟೀಲ್, ಕುಮಾರ್ ಹುಬ್ಳೀಕರ್, ಸೋಮನಾಥ್ ಗಂಟೆಕರ್, ಸದೀರ್ ಮಾಲಾಯಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.